ಕೃಷ್ಣಾನಗರ ಈ ಏರಿಯಾಗೆ ಈ ಹೆಸರು ಬರೋಕೆ ಕಾರಣ ಕೃಷ್ಣ ಪ್ರಸಾದ್. ಇಂಥ ಸಮಯದಲ್ಲಿ ನಾಡು, ನುಡಿ, ಜಲ, ನೆಲದ ರಕ್ಷಣೆಗಾಗಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆಯಿದ್ದು ಅದನ್ನ ಪ್ರಾರಂಭಿಸಲು ಹಣದ ಶಕ್ತಿಯ ಕೊರತೆಯ ಕಾರಣ ಜನರ ಶಕ್ತಿಯಾದ ಅಣ್ಣಾವರನ್ನೇ ಮುಂದಿಟ್ಟು ಚುನಾವಣೆಗೆ ನಿಂತ ಕೃಷ್ಣಣ್ಣ. ಅಣ್ಣಾವರ ದಾರಿಯನ್ನೇ ಅನುಸರಿಸಿದ ಕೃಷ್ಣ ಪ್ರಸಾದ್ ಕೂಡ ಕೃಷ್ಣಣ್ಣ ಆದ. ಗೋಕಾಕ್ ಚಳುವಳಿಗೆ ಸಾಹಿತಿಗಳೆಲ್ಲ ಧುಮುಕಿದ್ರು. ಒಂದು ಶಕ್ತಿ ಕೊರತೆ ಇತ್ತು. ಅದನ್ನ ತುಂಬಿದ್ದೇ ಡಾಕ್ಟರ್ ರಾಜ್ ಅನ್ನೋ ಶಕ್ತಿ. ಆವತ್ತು ಕೂಡ ಹಿಂದಿದ್ದಿದ್ದು ಇದೇ ಕೃಷ್ಣಣ್ಣ. ಇವನ ಹೆಸರು ಲಂಬು ನರಸಿಂಹ, ಇವನ ಹೆಸರು ಶಿವಯ್ಯ, ಇವನು ರುದ್ರೇಶ, ಇವನ ಹೆಸರು ಸತ್ಯ. ಕಾವೇರಿ ನೀರಿನ ಗಲಾಟೆ ವಿಷಯದಲ್ಲಿ ಅಭಿಮಾನಿಗಳ ದೃಷ್ಟಿಯಲ್ಲಿ ಅಣ್ಣ ಅವರು ದೇವರಾದ. ಅವರ ಆಶೀರ್ವಾದದಿಂದ ನಮ್ಮ ಕೃಷ್ಣ ಪ್ರಸಾದ್ ಕೃಷ್ಣಣ್ಣ ಆದ. ಅಲ್ಲೇ ನಿಂತ್ಕೋ, ಒಂದು ಹೆಜ್ಜೆ ಮುಂದೆ ಇಟ್ರು ಅದೇ ಜಾಗದಲ್ಲಿ ನಿನಗೆ ಹಳ್ಳ ತೋಡ್ಬಿಡ್ತೀವಿ. ಎತ್ತರವನ್ನ ಬರ್ಲಿ. ಜನ್ಮದಿನದ ಶುಭಾಶಯಗಳು. ನೀವು 100 ವರ್ಷ ಚೆನ್ನಾಗಿರ್ಬೇಕು. ಬನ್ನಿ ಊಟ ಮಾಡಿ. ನಿಮ್ಮವರೆಲ್ಲ ಗೋರಾಯಿಸೋದು ನೋಡಿದ್ರೆ ಈಗಲೇ ಎಲ್ಲಿ ಇಕ್ಕಳಿಸ್ಬಿಡ್ತಾರೋ ಅಂತ ಭಯ ಆಗಿದೆ. ನಾನಿನ್ ಬರ್ಲಾ? ನೋಡಿಯೋ, ಸ್ವಲ್ಪ ಯಾಮಾರಿದ್ರು ನಾವಿಲ್ಲಿಂದ ಆಚೆ ಹೋಗ್ತಾ ಇರ್ಲಿಲ್ಲ. ನಮ್ಮ ಬಾಡಿನೇ ಆಚೆ ಹೋಗ್ತಾ ಇದ್ದಿದ್ದು. ನೋಡಿದ್ರ ಒಬ್ಬೊಬ್ರು ಹೆಂಗ್ ಗುರಾಯಿಸ್ತಾರೆ ಅಂತ. ಅವನು ಯಾರು ಹೇಳು? ಡಾಕ್ಟರ್ ರಾಜ್ ಅಭಿಮಾನಿ. ಮನೆಗೆ ಬಂದವ್ರ ಮೇಲೆ ಆಕ್ರಮಣ ಮಾಡೋದಿರ್ಲಿ, ಅವ್ರಿಗೆ ಅವಮರ್ಯಾದೆನೂ ಮಾಡಲ್ಲ. ನನ್ನ ಕಣ್ಣು ಅವನ ಮೇಲೆ ಬಿದ್ದಿದೆ ಅಂದ್ರೆ ಇದೇ ಅವನ ಕೊನೆಯ ಹುಟ್ಟುಹಬ್ಬದ ಆಚರಣೆ. ಬಾರೋ. ಅಣ್ಣ, ಎಲ್ಲ ಹೊರಟಿರೋ ಆಗಿದೆ. ಇವತ್ತು ಅಣ್ಣವ್ರ ಬರ್ಡೇ ಅಲ್ವಾ? ನಾನು ಗೆದ್ಮೇಲೆ ಹೋಗೇ ಇಲ್ಲ. ಹೋಗಿ ಅವ್ರ ಆಶೀರ್ವಾದ ತಗೊಂಡ್ ಬರೋಣ ಅಂತ. ಏನಣ್ಣ, ನಾವೆಲ್ಲ ಒಂದ್ 4-5 ದಿವಸ ನಿನ್ ಜೊತೆ ಇದ್ದೋಗೋಣ ಅಂತ ಬಂದ್ರೆ. ನಿಮ್ ಜೊತೆ ಇರ್ಬೇಕು ಅಂತ ನನಗೂ ಆಸೆ. ಆದ್ರೆ ಅಣ್ಣವ್ರ ಆಶೀರ್ವಾದ ಇದ್ರೆ ತಾನೆ ನಮ್ಮ ಆಸೆಗಳೆಲ್ಲ ನೆರವೇರೋದು. ಹೋಗಣ್ಣ ನೀನು. ನೋಡಮ್ಮ, ಒಂದ್ ಒಳ್ಳೆ ಕೆಲಸ ಆಗತ್ತೆ ಅಂದ್ರೆ, ಅದರಿಂದ ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಯಾವತ್ತೂ ಯಾರನ್ನು ಲೆಕ್ಕಿಸಬಾರ್ದು. ಬರ್ತೀನಿ. ಬಾಯ್. ಅಣ್ಣ, ನಮ್ ಬರ್ತನ್ನ ಚೆನ್ನಾಗಿ ಓದಿಸಿ ದೊಡ್ಡ ಡಾಕ್ಟರ್ ಮಾಡ್ಬೇಕಣ್ಣ. ಶಿವಯ್ಯ, ಅವನು ಡಾಕ್ಟರ್ ಆಗೋದಕ್ಕಿಂತ ನಂತರ MLA ಆಗಿ 1000 ಜನಕ್ಕೆ ಸೇವೆ ಮಾಡುವಂತ ವ್ಯಕ್ತಿ ಆಗ್ಬೇಕು. ಅದು ನನ್ನ ಆಸೆ. ಮುಂಬೈನಲ್ಲಿ ಒಂದ್ ಕಾಲದಲ್ಲಿ ರೋಡ್ ಸೈಡ್ ರೌಡಿಯಾಗಿ ಕೆಲಸವನ್ನ ಪ್ರಾರಂಭಿಸಿ ಈಗ ಗ್ಯಾಂಗ್ಸ್ಟರ್ ಆಗಿರೋ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂಡರ್ವರ್ಲ್ಡ್ ಡಾನ್ ನಾಯಕ್ ಮೇಲೆ ಇವತ್ತು ನಮ್ಮ ಸ್ಪೆಷಲ್ ಸ್ಟೋರಿ. ಡ್ರಗ್ಸ್, ಫೇಕ್ ಕರೆನ್ಸಿ, ಇಲ್ಲಿಗಲ್ ಬಿಸ್ನೆಸ್, ಹೀಗೆ ಅನೇಕ ಕರಾಳ ದಂಧೆಯನ್ನ ಮಾಡ್ತಾ ಭಾರತದ ಅರ್ಥವ್ಯವಸ್ಥೆಗೆ ಘಾಸಿ ಮಾಡ್ತಿರೋ ಒಬ್ಬ ಪಬ್ಲಿಕ್ ಎನಿಮಿ ಈ ನಾಯಕ್. ನಾಯಕ್ನ ಗ್ಯಾಂಗ್ನಲ್ಲಿ 2 ಪ್ರಮುಖರಿದ್ದಾರೆ. ಅವನ್ ತಮ್ಮ ಬಬ್ಲು, ಮತ್ತೊಬ್ಬ ಗುರು ತಲ್ವಾರ್. ವಿ ಆರ್ ಡೂಯಿಂಗ್ ಅವರ್ ಜಾಬ್ ಸಿನ್ಸಿಯರ್ಲಿ. ಅವನ್ನ ಖಂಡಿತವಾಗ್ಲೂ ಹಿಡಿತೀವಿ. ಓಕೆ? ಹೇ ಡ್ಯಾಡಿ. ಸರ್, ನೀವು ಇದನ್ನೇ 1 ವರ್ಷದಿಂದ ಹೇಳ್ತಾ ಇದ್ದೀರಾ. ಹೊಸದಾಗಿ ಹೇಳುವಂತೀರಾ? ನಮ್ ಕೈಲಾಗಲ್ಲ.
ವಿ ಆರ್ ಇನ್ಎಫಿಷಿಯಂಟ್. ಆರ್ ಯು ಹ್ಯಾಪಿ? ನೋಡಿ, ಇದು ನಮ್ಮ ಪೊಲೀಸ್ ವ್ಯವಸ್ಥೆ. ಡ್ಯಾಡಿ, ಟಿವಿ ಅವ್ರು ನಿಮ್ಗಂಗ್ ಹೇಳಿದಕ್ಕೆ ಫೀಲ್ ಆಗ್ತಿದ್ಯಾ ಡ್ಯಾಡಿ? ಇಲ್ಲಮ್ಮ. ಡ್ಯಾಡಿ, ಅವನ್ನ ಯಾರು ಏನು ಮಾಡಕ್ಕಾಗಲ್ವಾ? ಪ್ರಪಂಚದಲ್ಲಿ ಅವನು ಎಷ್ಟೇ ದೊಡ್ಡ ಕ್ರಿಮಿನಲ್ ಆದ್ರೂ ಶಿಕ್ಷೆಯಿಂದ ಮಾತ್ರ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನ್ನ ಫಿನಿಶ್ ಮಾಡಕ್ಕೆ ಅಂತಾನೆ ಒಬ್ಬ ಬರ್ತಾ ಇದ್ದಾನೆ. ಅವನ ಕಡೆಯವ್ರನ್ನ ಎತ್ತು ಬಿಸಾಡಕ್ಕೆ ಅಂತಾನೆ ಒಂದು ಮಿಸೈಲ್ ತರ ಬರ್ತಾ ಇದ್ದಾನೆ. ಟಿವಿಯಲ್ಲಿ ಏನ್ ನೋಡ್ತೀಯ? ಡೈರೆಕ್ಟ್ ಆಗಿ ನೋಡು. ಭಾಯ್, ಯೇ ಪೊಲೀಸ್ ವಾಲಾ ಭಾಯ್. ಗುಡ್. ಪವರ್ ಏನು ಅಂತ ಗೊತ್ತಾದ ತಕ್ಷಣ ಪ್ರೊಫೆಷನ್ ಏನು ಅಂತ ಹೇಳ್ಬಿಟ್ಟೆ. ಇಲ್ಲಿಗೆ ಬಂದ ಪೊಲೀಸ್ನವರು ಕೆಲವರು ಪರ್ಚೇಸ್ ಆದ್ರು, ಕೆಲವರು ಪಾರ್ಸಲ್ ಆದ್ರು. ಪರ್ಚೇಸ್ ಆಗಿ ಪಾರ್ಸಲ್ ಆಗೋಕೆ ನಾನೇನು ಆರ್ಡಿನರಿ ಪರ್ಸನ್ ಅಲ್ಲ, ಪೊಲೀಸ್. ನಿನ್ಗೇನ್ ಬೇಕು? ಬದುಕೋದನ್ನ ಚೆನ್ನಾಗಿ ಕಲ್ತಿದ್ಯಾ? ಗುರು ತಲ್ವಾರ್ ಎಲ್ಲೇ? ಗುರು ತಲ್ವಾರ್ ಮುಂಬೈಲಿ ಇರೋದು ನಿಜ. ಸನ್ನಿ ಸುಪಾರಿ ಹತ್ರ ಇದ್ದಾನೆ. ನಿನ್ ಮಾತ್ನ ನಾನು ನಂಬ್ತೀನಿ, ಮತ್ತೆ ಬರ್ತೀನಿ. ನಮ್ ತಂದೆ ಯಾವಾಗ್ಲೂ ಹೇಳೋರು, ಕಣ್ಣಿರೋರು ಮುಂದೆ ಮಾತ್ರ ನೋಡ್ತಾರೆ, ದಿಮಾಕಿರೋರು ದುನಿಯಾ ಪೂರ್ತಿ ನೋಡ್ತಾರೆ ಅಂತ. ಸರ್, ಇಲ್ಲಿ ವೇಟ್ ಮಾಡೋ ಬದಲು ಡೈರೆಕ್ಟ್ ಆಗಿ ಒಳಗೋಗಿ ಅಟ್ಯಾಕ್ ಮಾಡೋದೇ ಬೆಟ್ರು. ಯಾವಾಗ ಏನ್ ಮಾಡ್ಬೇಕು ನೀನ್ ನನಗೆ ಹೇಳ್ಬೇಕಾಗಿಲ್ಲ. ಐ ಆಮ್ ಎ ಸುಪೀರಿಯರ್ ಆಫೀಸರ್. ಆದ್ರೂ ನೀನ್ ಹೇಳಿದಾಗೆ ಗುರು ತಲ್ವಾರ್ ಇಲ್ಲಿ ಇಲ್ಲದೆ ಹೋದ್ರೆ ವೈ ಶುಡ್ ವಿ ಟೇಕ್ ಚಾನ್ಸಸ್? ಸರ್, ಅವ್ನು ಕನ್ಫರ್ಮ್ ಆಗಿ ಇಲ್ಲೇ ಇದ್ದಾನೆ. ಕಿವಿಲಿ ಕೇಳಿದ್ದನ್ನ ಇನ್ಫಾರ್ಮೇಶನ್ ಅಂತೀರಾ, ಕಣ್ಣಲ್ಲಿ ನೋಡಿದ್ದನ್ನ ಕನ್ಫರ್ಮೇಶನ್ ಅಂತೀರಾ. ಲೆಟ್ ಮಿ ಗೋ ಅಂಡ್ ಕನ್ಫರ್ಮ್ ಮೈ ಸೆಲ್ಫ್. ಸರ್, ಸಿಂಗಲ್ ಆಗಿ ಯಾಕೆ ಸರ್ ರಿಸ್ಕ್? ಹೇಳ್ದಷ್ಟು ಮಾಡ್ರಿ. ಅಷ್ಟೊಂದು ರಿಸ್ಕ್ ತಗೊಂಡಿದ್ದಕ್ಕೆ ನಾನು ಈ ಪೊಸಿಷನ್ ಇರೋದು. ಜಸ್ಟ್ ವೈಟ್ ಮೈ ಸಿಗ್ನಲ್. ಸಿಗ್ನಲ್ ಹೇಗ್ ಕೊಡ್ತೀರಾ? ವಿಸಲ್ ಹೊಡಿತೀನಯ್ಯ. ನಮಗ್ ಕೇಳಿಸ್ದೆ ಹೋದ್ರೆ ಕಿರಿಚ್ತೀನಿ. ಹೇಗೆ? ಸಾಕಾ? ಬ್ಲಡಿ ಇರಿಟೇಟಿಂಗ್ ಬಗರ್ಸ್. ಕೋನ್ ಹೈ ಬೇ ತೂ? ಇದರ್ ಕಾಯ್ಕೋಯ. ಏನು ನಾಯಿ ಮರಿ ತರ ಕೂಗ್ತಾ ಇದಾರೆ? ಸರಿ, ಇನ್ನೊಂದ್ ಕೆಲಸ ಮಾಡೋಣ. ನಾವಿಬ್ರು ಈ ಕಡೆ ಹೋಗೋಣ, ನೀವಿಬ್ರು ಆ ಕಡೆ ಗೋ. ಸರ್, ನಾನೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಸರ್. ಪ್ರಾಪರ್ಟಿ ತೋರಿಸೋದಕ್ಕೆ ಪಕ್ಕದ ಬಿಲ್ಡಿಂಗ್ ಹೋಗೋದ್ರ ಬದಲು ಇಲ್ಲಿಗೆ ಬಂದ್ಬಿಟ್ಟೆ ಸರ್. ಬೈಯರ್ಸ್ ಕಾಯ್ತಾ ಇದಾರೆ. ಬಿಟ್ಬಿಡಿ ಸರ್, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಯಾವ ಚಂದ್ರು, ಎಂತ ಡಬ್ಬ ಬ್ರೋಕರ್ ಅಯ್ಯ ನೀನು? ನಿನ್ಗೋಸ್ಕರ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಕಾಯ್ತಿದ್ರೆ ಇಲ್ಲಿ ಬಂದು ಇವ್ರ ಜೊತೆ ಮಕ್ಳಾಟ ಆಡ್ತಿದ್ಯಾ? ಇವ್ನ್ ಬ್ರೋಕರ್ ಅಂದ್ಮೇಲೆ ನಾನು ಯಾರು? ಬೈಯರ್ ತಾನೆ? ಎದ್ ಬಾರ, ಡೀಲ್ ಮುಗ್ಸೋಣ. ನಂಗ್ ನೋಡ್ತಿದ್ಯಾ? ನಿನ್ ಮುಖಕ್ಕೆ ಈಗ ಬೇರೆ ಸೀನಿಯರ್ ಸಿಟಿಜನ್ ಅಂತ ಸುಮ್ನೆ ಬಿಡ್ತಾ ಇದೀನಿ. ಇಲ್ದಾದ್ರೆ ಎದ್ ಬಾ. ಭಾರತ್, this is too much. I'm a senior officer. Learn to respect us. Otherwise I'll complain to the police commissioner. Calling control room, shooter at government wala. We need extra force.
ವೆಲ್ ಭರತ್. ಥ್ಯಾಂಕ್ ಯು ಸರ್. ಆ ನಾಯಕ್ ಗ್ಯಾಂಗ್ ಅಲ್ಲಿ ಈ ಗುರುತಾಲ್ವರೆ ಕೀ ಪರ್ಸನ್. ಅವನ ಹಿಡಿಯೋದಕ್ಕೆ ಇವನಿಂದ ತುಂಬಾ ಈಸಿ ಆಗುತ್ತೆ. ವಾಟ್ ಯು ಸೇ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ರಿ ಏನಾಯ್ತು ಸರ್? ಬುಲೆಟ್ ಬಿದ್ದಿದೆ ಸರ್. ಈ ಜಾಗದಲ್ಲಿ ಯಾರು ಶೂಟ್ ಮಾಡಿದ್ದು? ಇಂತ ಕೆಲಸ ಇಲ್ಲ, ಇವನ್ ತಾನೇ ಸರ್ ಮಾಡೋದು. ವಾಟ್? ಹೌದು ಸರ್, ನಾನ್ ಶೂಟ್ ಮಾಡಲ್ಲ ಅಂದ್ರೆ ಪಾರ್ಸಲ್ ಆಗ್ತಿದ್ರು. ಶಟ್ ಅಪ್. ಸುಳ್ಳು ಹೇಳ್ತಾ ಇದ್ದಾನೆ ಸರ್. ಚಾನ್ಸ್ ಸಿಕ್ಕರೆ ಸಾಕು, ನಾ ಸೀನಿಯರ್ ಅನ್ನೋದು ಮರೆತು ಬಾಯಿ ಬಂದು ಬೈತಾನೆ. साले हम लोग समंदर है, तुझे ढूंढ कर जरूर मारूंगा. ನೋಡಿದ್ರ ಸರ್, ನಾಯಿ ತರ ಶೂಟ್ ಮಾಡ್ದ. ನಾನ್ ಶೂಟ್ ಮಾಡಿದ್ ನಾಯಿನೇ. ಪೇಷನ್ಸ್ ಇಲ್ಲ ಸರ್, ಬರೀ ಕೋಪ ಆತರ. ಅವೆರಡು ಇಲ್ಲ ಅಂದ್ರೆ ಪೊಲೀಸ್ಗೂ ಪೋಸ್ಟ್ ಮ್ಯಾನ್ಗೂ ಡಿಫ್ರೆನ್ಸ್ ಇರಲ್ಲ. ಈ ಆಟ ಯಾವಾಗ್ಲೂ ನಡೆಯಲ್ಲ. ಸ್ಟಾರ್ ಇದೆ ಅಂತ ಬದುಕ್ತಾ ಇದೀಯಾ? ಇಲ್ಲ, ಪವರ್ ಇದೆ ಅಂತ ಬದುಕ್ತಾ ಇದೀನಿ. ಮುಕೋಟಿ ದೇವರು ಕನ್ಫ್ಯೂಸ್ ಆಗೋದಾರು, ನೋಡುತ್ತಾ ಇವರ ಮೀಡರು. ಎಕ್ಸ್ಟ್ರೀಮ್ ಪವರು ನಿಲ್ಲೋಕೆ ನೀಯರು, ಆಗುತ್ತೆ ಮೈಯೆಲ್ಲ ಶಿವರು. ಬೈಬರ್ತೆ ಸೂಪರ್ ಸ್ಟಾರ್, ರೆಡಿ ಫಾರ್ ಎನಿ ವಾರ್. ಒನ್ ಮ್ಯಾನ್ ಆರ್ಮಿಯಲ್ಲೇ ಹೋದರು. ಶೋಲ್ಡರ್ಸ್ ಮೇಲೆ ಸ್ಟಾರ್ಸ್ ಗಳು, ಬುಲೆಟ್ ಪ್ರೂಫ್ ಜಾಕೆಟ್ಸ್ ಗಳು, ಫುಲ್ಲಿ ಲೋಡೆಡ್ ಗನ್ಸ್ ಗಳು. ಇವರದೇ ರೂಲ್ಸ್ ಗಳು. ಎನಿವೇರ್